ಹಾಯ್ ಹಲೋ ವೀಕ್ಷಕರೇ, ಸಿಂಪಲ್ ಭಾಗ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಅವರೆಕಾಳು ಉಪ್ಪಿಟ್ಟು. ಅವರೆಕಾಳು ಉಪ್ಪಿಟ್ಟು ಮಾಡುವುದಕ್ಕೆ ಬೇಕಾಗಿರುವ ಪದಾರ್ಥಗಳು: ಅವರೆಕಾಳು, ಹಸಿ ಬಟಾಣಿ, ಕ್ಯಾರೆಟ್, ಬೀನ್ಸು, ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ತೆಂಗಿನಕಾಯಿ ತುರಿ, ಸಾಸಿವೆ, ಜೀರಿಗೆ, ಅರಿಶಿಣ ಪುಡಿ, ತುಪ್ಪ, ಎಣ್ಣೆ, ಹಿಂಗು, ಉಪ್ಪು, ಕರಿಬೇವು ಮತ್ತು ನಿಂಬೆಹಣ್ಣು, ಬನ್ಸಿ ರವೆ. ನೋಡಿ ವೀಕ್ಷಕರೇ, ಎಷ್ಟು ಪದಾರ್ಥಗಳು ಬೇಕಾಗಿರುತ್ತದೆ ಅವರೆಕಾಳು ಉಪ್ಪಿಟ್ಟು ಮಾಡುವುದಕ್ಕೆ. ಈಗ ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಈಗ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಡೋಣ. ಬಾಣಲಿ ಬಿಸಿಯಾಗಿದೆ, ಎಣ್ಣೆ ಹಾಕೋಣ. ನಾನು ಅರ್ಧ kg ರವೆ, ಬನ್ಸಿ ರವೆ ತಗೊಂಡಿದ್ದೀನಿ, ಹಾಗಾಗಿ ಎಣ್ಣೆ ಇಷ್ಟು ಸಾಕಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕೋಣ ಟೇಸ್ಟಿಗೆ ಮತ್ತು ಸ್ಮೆಲ್ಗೋಸ್ಕರ. ಜಾಸ್ತಿ ಏನು ಹಾಕೋದು ಬೇಡ, ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕೋಣ. ತುಪ್ಪ ಮತ್ತು ಎಣ್ಣೆ ಎರಡು ಬಿಸಿಯಾಗಿದೆ. ಈಗ ಒಂದು ಅರ್ಧ ಟೀ ಸ್ಪೂನಷ್ಟು, ಈಗ ತುಪ್ಪ ಮತ್ತು ಎಣ್ಣೆ ಎರಡು ಬಿಸಿಯಾಗಿದೆ, ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕೋಣ. ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕೋಣ. ಜೀರಿಗೆ ಮತ್ತು ಸಾಸಿವೆ ಎರಡೂ ಚಟಪಟ ಅನ್ನಲಿ. ಜೀರಿಗೆ ಏನಕ್ಕೋಸ್ಕರ ಅಂದರೆ ಜೀರ್ಣ ಆಗಲಿ ಅಂತ. ಉಪ್ಪಿಟ್ಟಲ್ವ, ಹಂಗಾಗಿ ಸ್ವಲ್ಪ ಜೀರ್ಣ ಆಗೋದು ಕಮ್ಮಿ ಆಗುತ್ತೆ. ಹಂಗಾಗಿ ಜೀರಿಗೆ ಹಾಕಿದರೆ ಸ್ವಲ್ಪ ಜೀರ್ಣ ಶಕ್ತಿ ಇರುತ್ತೆ, ಹಾಗಾಗಿ ಜೀರಿಗೆ ಹಾಕಿದ್ದೀನಿ. ಈಗ ಒಂದು ಬೌಲು ಈರುಳ್ಳಿ ಹಾಕೋಣ. ನಾನು ಮೀಡಿಯಮ್ ಗಾತ್ರದ ಈರುಳ್ಳಿ 5 ಹಚ್ಚಿಟ್ಟಿದ್ದೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಹಸಿ ವಾಸನೆ ಎಲ್ಲ ಹೋಗಲಿ. ಈಗ ನೋಡಿ ಈರುಳ್ಳಿ ಫ್ರೈ ಆಗಿದೆ, ಕಲರು ಚೇಂಜ್ ಆಗಿದೆ. ಈಗ ಸ್ವಲ್ಪ ಹಸಿಮೆಣ್ಸಿಕಾಯಿ ಹಾಕೋಣ. ಹಸಿಮೆಣ್ಸಿಕಾಯಿನೂ ಅಷ್ಟೇ, ನಾನು 10ರಿಂದ 12 ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಕಮ್ಮಿ ಮಾಡೋದ್ರೆ ಕಮ್ಮಿ ಹಾಕ್ಕೊಳ್ಳಿ, ಇಲ್ಲ ಉಪ್ಪಿಟ್ಟು ಜಾಸ್ತಿ ಮಾಡ್ತೀನಿ ಅಂದರೆ ನೋಡ್ಕೊಂಡು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ. ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ, ಎರಡು ಎಣ್ಣೆ ಬಿಟ್ಕೊಂಡೈತೆ. ಈಗ ಕರಿಬೇವು ಹಾಕೋಣ, ಹಸಿ ಕರಿಬೇವು. ಈಗ ಹಸಿ ಅವರೆಕಾಳು ಹಾಕೋಣ. ಒಂದು ಬೌಲ್ ಹಸಿ ಅವರೆಕಾಳು ಹಾಕ್ತಾಯಿದ್ದೀನಿ. ಮೇನ್ ಇವತ್ತು ಹಸಿ ಅವರೆಕಾಳು ಉಪ್ಪಿಟ್ಟಲ್ವ, ಹಂಗಾಗಿ ಹಸಿ ಅವರೆಕಾಳು ಇಂಪಾರ್ಟೆಂಟ್ ಇರುತ್ತೆ, ಚೆನ್ನಾಗಿರುತ್ತೆ. ಕಾಳು ಸೀಸನ್ ಯಾವಾಗ ಇರುತ್ತೆ ಅವಾಗ ಮಾಡಿ ತಿನ್ನಬೇಕು. ಹಂಗಾಗಿ ಇವಾಗ ಅವರೆಕಾಳು ಸೀಸನ್ ಅಲ್ಲೇ ಹೋಗ್ತಾಯಿದೆ ಸೀಸನ್ನು. ಹಂಗಾಗಿ ನಾನು ಇವತ್ತು ಅವರೆಕಾಳು ಇತ್ತು ಅಂತ ಅವರೆಕಾಳು ಹಾಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಬಟಾಣಿ, ಹಸಿ ಬಟಾಣಿ, ಈಗ ಹಸಿ ಬಟಾಣಿ ಸೀಸನ್ನೇ, ಹಾಗಾಗಿ ನಾನು ಹಸಿ ಬಟಾಣಿ ಯೂಸ್ ಮಾಡ್ತಾಯಿದ್ದೀನಿ. ಹಸಿ ಬಟಾಣಿ ಇಲ್ಲ ಅಂದರೆ ನೀವು ಒಣಗಿರೋ ಬಟಾಣಿ ನೆನೆಸಿ ಹಾಕ್ಬೋದು, ಇಲ್ಲ ಹಾಕ್ದೇ ಇರ್ಬೋದು, ಹಾಕ್ಲೇಬೇಕಂತ ಏನಿಲ್ಲ. ನಾನು ಹಸಿ ಬಟಾಣಿ ಇತ್ತಲ್ವ, ಹಾಗಾಗಿ ನಾನು ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಎಲ್ಲ ಕಾಳು ಸೊಪ್ಪು ತರಕಾರಿ ಹಾಕಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಉಪ್ಪಿಟ್ಟನ್ನು. ಹಂಗಾಗಿ ನಾನು ಇವತ್ತು ಹಸಿ ಬಟಾಣಿ ಅವರೆಕಾಳು ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ನೀವು ಒಂದ್ಸಲ ಈ ಥರ ಮಾಡಿ, ಚೆನ್ನಾಗಿರುತ್ತೆ. ಬೀನ್ಸ್ ಹಚ್ಚಿಟ್ಟಿದ್ದೆ, ಸಣ್ಣಗೆ ಹಚ್ಚಿದ್ದೆ ಬೀನ್ಸ್ ಹಾಕ್ತಾಯಿದ್ದೀನಿ, ಮತ್ತು ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಮಕ್ಕಳು ಹಾಗೆ ಕೊಟ್ಟರೆ ತರಕಾರಿ ಎಲ್ಲ ಹಸಿದೇನೆಲ್ಲ ತಿನ್ನಲ್ಲ, ಹಿಂಗೇನಾದ್ರು ಒಂದು ಮಿಕ್ಸ್ ಮಾಡಿಕೊಟ್ರೆ ತಿಂತಿರ್ತಾರೆ. ಅವ್ರ ಆರೋಗ್ಯನೂ ಚೆನ್ನಾಗಿರ್ತೈತೆ, ನಮಗೂ ದೊಡ್ಡವ್ರಿಗೂ ಚೆನ್ನಾಗಿರುತ್ತೆ. ತರಕಾರಿ ತಿನ್ನಬೇಕು, ಸೊಪ್ಪು ತರಕಾರಿ ಎಲ್ಲ. ಹಾಗಾಗಿ ತರಕಾರಿ ಕಾಳು ಎಲ್ಲ ಉಪಯೋಗಿಸಿ ನಾನು ಮತ್ತು ಅವರೆಕಾಳು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನಾನು ಈ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಹಿಂಗೆ ಹಾಕ್ತಾಯಿದ್ದೀನಿ. ಫಸ್ಟೇ ಹಿಂಗೆ ಹಾಕಿಲ್ಲ, ತಳ ಎಲ್ಲ ಹಿಡಿದ್ಬಿಡುತ್ತೆ ಅಂತ. ಈ ಕಾಳು ಮತ್ತು ತರಕಾರಿ ಎಲ್ಲ ಹಾಕಿದ್ಮೇಲೆ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೂ ಅಷ್ಟೇ ಜೀರ್ಣಕ್ಕೆ ಮತ್ತು ಸ್ಮೆಲ್ಲು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಹಾಗಾಗಿ ಹಿಂಗೆ ಬಳಸಿದ್ದೀನಿ. ಹಿಂಗು ನೀವು ಇದ್ದರೆ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಈಗ ಟೊಮೊಟೊನೂ ಅಷ್ಟೇ 3 ಟೊಮೊಟೊ ಹಚ್ಕೊಂಡಿದ್ದೀನಿ. ನೀವು ಒಂದೇ ಟೊಮೊಟೊ ಹಾಕಿ, ಕಮ್ಮಿ ಮಾಡೋದಾದ್ರೆ. ನಾನು ಸ್ವಲ್ಪ ಜಾಸ್ತಿ ಉಪ್ಪಿಟ್ಟು ಮಾಡೋದ್ರಿಂದ 3 ಟೊಮೊಟೊ ಹಾಕಿದ್ದೀನಿ. ನೀವು 1 ಟೊಮೊಟೊನ ಹಾಕ್ಬೋದು, ಯಾಕಂದ್ರೆ ನಿಂಬೆಹಣ್ಣು ಹಾಕ್ತೀವಲ್ಲ, ಹಂಗಾಗಿ ಒಂದೇ ಟೊಮೊಟೊ ಹಾಕಿದ್ರೆ ಸಾಕಾಗುತ್ತೆ. ಟೊಮೊಟೊನೂ ಅಷ್ಟೇ ಎಣ್ಣೆ ಚೆನ್ನಾಗಿ ಫ್ರೈ ಆಗಲಿ. ಎಲ್ಲನೂ ಅಷ್ಟೇ ಎಣ್ಣೆ ಚೆನ್ನಾಗಿ ಫ್ರೈ ಆದಮೇಲೆ ನೀರು ಹಾಕಿದರೆ ಚೆನ್ನಾಗಿರುತ್ತೆ. ಎಲ್ಲ ಎಣ್ಣೆಲೇ ಬೆಂದಿರುತ್ತೆ, ಅವಾಗೇನು ಜಾಸ್ತಿ ಟೈಮ್ ತಗೊಳಲ್ಲ ಬೇಯೋದಕ್ಕೆ. ಎಲ್ಲ ತರಕಾರಿ ಕಾಳು ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಎಣ್ಣೆ ಬೆಂದಿದೆ, ಫ್ರೈ ಆಗಿದೆ. ಈಗ ಸಬ್ಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ. ನಾನು ಒಂದು ಅರ್ಧ ಕಟ್ಟುವಷ್ಟು ಸಬ್ಸಿಗೆ ಸೊಪ್ಪು ತಗೊಂಡಿದ್ದೀನಿ, ಜಾಸ್ತಿ ಅಂತ ತಗೊಂಡಿಲ್ಲ. ಸ್ಮೆಲ್ಗೋಸ್ಕರ ಮತ್ತು ಚೆನ್ನಾಗಿರ್ತದೆ, ಸೊಪ್ಪು ತಿಂದರೆ ಒಳ್ಳೆಯದಲ್ವ, ಹಾಗಾಗಿ ನಾನು ಸೊಪ್ಪು ಹಾಕಿದ್ದೀನಿ. ರವೆ ಕಮ್ಮಿ ಮಾಡಿದ್ದೀನಿ, ತರಕಾರಿ ಎಲ್ಲ ಜಾಸ್ತಿ ಹಾಕಿದ್ದೀನಿ. ಸೊಪ್ಪು ಅಷ್ಟೇ ಒಂದು 2 ನಿಮಿಷ ಎಣ್ಣೆ ಫ್ರೈ ಆದರೆ ಸಾಕಾಗುತ್ತೆ, ಜಾಸ್ತಿ ಏನು ಸೊಪ್ಪೇನು ಫ್ರೈ ಆಗೋದು ಬೇಡ. ಈಗ ಸ್ವಲ್ಪ ಕಲ್ಲರ್ಗೆ ಅರಿಶಿನ ಪುಡಿ ಹಾಕೋಣ. ಕಲ್ಲರ್ಗೋಸ್ಕರ ಸ್ವಲ್ಪ ಅರಿಶಿನ ಪುಡಿ ಹಾಕಿರ್ತೀನಿ, ಒಂದು ಚಿಟಿಕೆ ಅಷ್ಟು, ಜಾಸ್ತಿ ಏನು ಬೇಡ. ಹಂಗಾಗಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ಈ ಗ್ಲಾಸಲ್ಲಿ 2 ಗ್ಲಾಸ್ ರವೆ ತಗೊಂಡಿದ್ದೆ, ಅರ್ಧ kg ರವೆ ಅಲ್ಲ, ಅಳತೆ ಮಾಡಿದೆ ಇವತ್ತು. ಹಂಗಾಗಿ 2 ಗ್ಲಾಸ್ ರವೆ ಆಗಿತ್ತು. ನಾನು ಯಾವಾಗಲೂ ಏನು
ಅದು ಅಳತೆ ಮಾಡಲ್ಲ, ಹಂಗೆ ಮಾಡ್ತಿದ್ದೆ. ನಿಮ್ಗೆ ಅಳತೆಗೋಸ್ಕರ ಅಂತ ಹೇಳ್ಬಿಟ್ಟು 2 ಗ್ಲಾಸ್ ಆಗಿತ್ತು, 4 ಗ್ಲಾಸು ಇಲ್ಲ 4.25 ಗ್ಲಾಸ್ ಹಾಕ್ತೀನಿ ನೀರು. ಯಾಕಂದರೆ ತರಕಾರಿ ಮತ್ತು ಕಾಳೆಲ್ಲ ಹಾಕಿದ್ದೀನಲ್ಲ, ಬೇಯಬೇಕು. ಹಂಗಾಗಿ 4 ಗ್ಲಾಸು ಅರ್ಧ 4.25 ಗ್ಲಾಸ್ ಹಾಕಿದರೆ ಆಗುತ್ತೆ. ಕರೆಕ್ಟಾಗಿ ಅಳತೆಗೆ ಹಾಕಿರೋ ನೀರು 4.25 ಗ್ಲಾಸ್, 2 ಗ್ಲಾಸ್ ರವೆಗೆ. ಕಾಳೆಲ್ಲ ಬೇಯ ಅಷ್ಟೊತ್ತಿಗೆ ಅರ್ಧ ಗ್ಲಾಸ್ ನೀರು ಹಿಂಗಿರ್ತೈತೆ. ಹಾಗಾಗಿ ಉಪ್ಪಿಟ್ಟು ಉದುದ್ರಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ನೋಡೆಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೇ. ಈಗ ತುಂಬ ಚೆನ್ನಾಗಿ ಕಾಣ್ತೈತೆ. ಈ ಥರ ಎಲ್ಲ ತರಕಾರಿ ಕಾಳು ಮತ್ತು ಸೊಪ್ಪು ಹಾಕಿ ಉಪ್ಪಿಟ್ಟು ಮಾಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಇಷ್ಟಪಟ್ಟು ತಿಂತಾರೆ. ನಾನು ನೀರು ಹಾಕಿದ ಮೇಲೆ ಕಾಯಿ ಹಾಕ್ತಾಯಿದ್ದೀನಿ. ಎಣ್ಣೆಗೆ ಕಾಯಿ ಹಾಕಿದರೆ ಎಣ್ಣೆ ಎಲ್ಲ ಹೀರುತ್ತೆ ಕಾಯಿ ಅಂತ ನಾನು ನೀರು ಹಾಕಿದ ಮೇಲೆ ಸ್ವಲ್ಪ ಇದರಲ್ಲಿ ಒಂದು ಅರ್ಧ ಬೌಲಷ್ಟು, ಜಾಸ್ತಿ ಏನು ಹಾಕಿಲ್ಲ, ಸ್ವಲ್ಪನೇ ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ ಹಾಕ್ತಿದ್ದೀನಿ. ನೋಡಿ ಎಲ್ಲ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿರುತ್ತೆ. ಈಗ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ನಾನು ಯಾವಾಗಲೂ ಕೈ ಅಳತೆಯಲ್ಲೇ ಹಾಕ್ತಿದ್ದೀನಿ, ಸ್ಪೂನಾಗೇನು ಹಾಕಲ್ಲ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ಪೂನಲ್ಲಿ ಹಾಕಂಗಿದ್ರೆ ಹಾಕಿ, ಇಲ್ಲ ಕೈಯಲ್ಲಿ ಹಾಕಂಗಿದ್ರು ಹಾಕ್ಕೊಳ್ಳಿ. ಈ ಥರ ಉಪ್ಪು ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಕುದೀಲಿ ನೀರು ಮತ್ತು ಕಾಳು ತರಕಾರಿ ಎಲ್ಲನ ಬೇಯುತ್ತೆ. ಒಂದು 10 ನಿಮಿಷ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ 10 ನಿಮಿಷಕ್ಕೆ ಉಪ್ಪಿಟ್ಟು ಮಾಡ್ಬೋದು. ನೋಡಿ ವೀಕ್ಷಕರೇ, ಅದೆಲ್ಲ ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ನಾವು ಇನ್ನೊಂದು ಕಡೆ ರವೆ ಹುರ್ಕೊಳ್ಳೋಣ. 2 ಸೈಡು ಆದರೆ ಬೇಗ ಆಗುತ್ತೆ, ಹಾಗಾಗಿ ಇನ್ನೊಂದು ಕಡೆ ರವೆ ಹುರ್ಕೊಳ್ಳೋಣ. ಬಾಣಲಿ ಇಟ್ಟಿದ್ದೀನಿ, ಬಾಣಲಿ ಬಿಸಿ ಆಗಲಿ. ಬಾಣಲಿ ಬಿಸಿಯಾಗಿದೆ. ಉರಿಯೋದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪನ ಅಷ್ಟೇನು ಜಾಸ್ತಿ ಬೇಡ, ತುಪ್ಪ ಸ್ವಲ್ಪ ಹಾಕೋಣ. ತುಪ್ಪ ಎಲ್ಲ ಕರಗಲಿ. ನೋಡಿ ಈ ಥರ ಎಲ್ಲ ತುಪ್ಪ ಕರಗಿದೆ ನೋಡಿ. ಈಗ ನಾನು ತಗೊಂಡಿರೋಂಥ ರವೆ ಹಾಕೋಣ. ಬನ್ಸಿ ರವೆ ನಾನು ತಗೊಂಡಿರೋದು. ಎಲ್ಲ ತುಪ್ಪದ ಜೊತೆ ರವೆ ಚೆನ್ನಾಗಿ ಮಿಕ್ಸ್ ಆಗಲಿ. ಚೆನ್ನಾಗಿರುತ್ತೆ ತುಪ್ಪದಲ್ಲಿ ರವೆ ಹುರಿದ್ರೆ, ತುಂಬ ಚೆನ್ನಾಗಿರ್ತೈತೆ, ಸ್ಮೆಲ್ಲು ಚೆನ್ನಾಗಿರುತ್ತೆ. ಹಾಗಾಗಿ ರವೆನೇ ಒಂದು 10 ನಿಮಿಷ ಇಲ್ಲ, ಒಂದು 5 ನಿಮಿಷದ ಕಾಲ ರವೆ ಹುರ್ಕೊಳ್ಳಿ. ಚೆನ್ನಾಗಿ ರವೆ ಹುರಿಬೇಕು, ಆವಾಗಲೇ ಉಪ್ಪಿಟ್ಟು ಚೆನ್ನಾಗಿರೋದು. ಇಲ್ಲಾಂದರೆ ಉಪ್ಪಿಟ್ಟು ಅಷ್ಟು ಚೆನ್ನಾಗಿರಲ್ಲ, ಹಸಿ ಇರುತ್ತೆ. ಚೆನ್ನಾಗಿ ಎಣ್ಣೆಗೆ ಇಲ್ಲ ತುಪ್ಪದಾಗೆ ಯಾವುದಿರುತ್ತೋ ಅದು, ಎಣ್ಣೆ ಆದರೂ ಪರವಾಗಿಲ್ಲ, ಇಲ್ಲ ತುಪ್ಪ ಆದರೂ ಪರವಾಗಿಲ್ಲ, ಅದರಲ್ಲಿ ಎಣ್ಣೆಗೆ ಚೆನ್ನಾಗಿ ರವೆ ಹುರಿಯಿರಿ. ರವೆ ಚೆನ್ನಾಗಿ ರೋಸ್ಟ್ ಆದಷ್ಟು ಉಪ್ಪಿಟ್ಟು ಚೆನ್ನಾಗಿರುತ್ತೆ. ಹಾಗಂತ ಸೀಸ್ಬಾರ್ದು ರವೆನೇ. ನೋಡಿ ಎಷ್ಟು ಚೆನ್ನಾಗೈತೆ ರವೆ ಹುರಿದಿರೋದು. ಈಗ ಕಲರು ಚೇಂಜ್ ಆಗೈತೆ. ಈ ಥರ ಜಾಸ್ತಿ ರೋಸ್ಟ್ ಆಗ್ದಂಗೆ ಮೀಡಿಯಮ್ ಉರಿಯಲ್ಲೇ ರವೆ ಹುರ್ಕೊಳ್ಳಿ. ರವೆ ಚೆನ್ನಾಗಿ ಹುರಿದ್ರೇ ಉಪ್ಪಿಟ್ಟು ಚೆನ್ನಾಗಿರೋದು, ಕ್ರಿಸ್ಪಿಯಾಗಿರ್ತೈತೆ ಮತ್ತು ಉದುದ್ರಾಗಿರ್ತೈತೆ. ಹಾಗಾಗಿ ರವೆ ಹುರ್ಕೊಳ್ಳಿ. ಆಗಿದೆ, ಸ್ಟವ್ ಆಫ್ ಮಾಡ್ತೀನಿ. ತರಕಾರಿ ಮತ್ತು ಕಾಳು ಎಲ್ಲ ಬೆಂದು ನೀರು ಚೆನ್ನಾಗಿ ಮಳ್ತಾಯಿದೆ. ಒಂದು ಸೈಡ್ ರವೆ ಹುರಿ ಅಷ್ಟೊತ್ತಿಗೆ ಈ ಕಡೆ ಎಲ್ಲ ಚೆನ್ನಾಗಿ ಬೆಂದು ಮಳ್ತಾಯಿದೆ, ಹಂಗಾಗಿ ಬೇಗ ಆಗುತ್ತೆ. ಕಾಳು ಬೆಂದಿದೆ ನೋಡ್ತೀನಿ. ಬೆಂದಿದೆ ನೋಡು ಕಾಳು, ಅವರೆಕಾಳು ಬಟಾಣಿ ಎಲ್ಲ ಬೆಂದಿದೆ. ಈಗ ಹುರಿದಿಟ್ಟಿರೋಂಥ ರವೆ ಹಾಕೋಣ. ಉರಿ ಕಮ್ಮಿ ಮಾಡ್ಕೊಳ್ಳಿ ರವೆ ಹಾಕಬೇಕಾದ್ರೆ, ಇಲ್ಲಾಂದರೆ ಸಿಡಿಯುತ್ತೆ ಅದು ರವೆ ಹಾಕಿದ ತಕ್ಷಣ. ಹಾಗಾಗಿ ಇವಾಗ ರವೆ ಹಾಕೋಣ. ನೋಡಿ ಈ ಥರ ರವೆ ಹಾಕಿ ಮಿಕ್ಸ್ ಮಾಡ್ತಾಯಿರ್ರಿ. ರುಚಿಕರವಾದಂಥ ಆರೋಗ್ಯಕರವಾದಂಥ ಅವರೆಕಾಳು ಉಪ್ಪಿಟ್ಟು ರೆಡಿ ಆಗ್ತಾಯಿದೆ. ಈ ಅಳತೆಯಲ್ಲಿದೆ ನೋಡಿ. ಇಷ್ಟಿದ್ದರೆ ನಮಗೆ ಉದುದ್ರಾಗಿ ಬರುತ್ತೆ ಉಪ್ಪಿಟ್ಟು. ಜಾಸ್ತಿ ತೆಳ್ಳಗಿದ್ರೆ ಉದುರಾಗಿರಲ್ಲ ಮತ್ತು ಜಾಸ್ತಿ ಗಟ್ಟಿನೂ ಆಗಬಾರ್ದು. ಹಂಗಾಗಿ ಇದೇ ಅಳತೆಯಲ್ಲೇ ಇರಲಿ. ನೀವು ಅಷ್ಟೇ ಅಳತೆಯೆಲ್ಲ ನೋಡ್ಕೊಂಡು ಮಾಡ್ಕೊಳ್ಳಿ. ಜಾಸ್ತಿ ನೀರು ಹಾಕೋದು ಇಲ್ಲ ಜಾಸ್ತಿ ರವೆ ಹಾಕೋದು ಆ ಥರ ಏನು ಮಾಡಬೇಡಿ. ನಿಮಗೆ ಅಂತ ಒಂದು ಅಳತೆ ಸಿಗುತ್ತೆ, ಆಗ ಅಳತೆ ಪ್ರಕಾರನೇ ಮಾಡಿ, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ. ಒಂದು 2 ನಿಮಿಷ ಸಣ್ಣ ಉರಿಯಲ್ಲೇ ಬಿಡಿ, ಆಗ ರವೆನೂ ಬೇಯುತ್ತೆ, ಉಪ್ಪಿಟ್ಟು ಚೆನ್ನಾಗಿ ಅಳ್ಕೊಳುತ್ತೆ. ಒಂದು 2 ನಿಮಿಷ ಹಾಗೇ ಬಿಡಿ, ಸ್ಟವ್ ಆಫ್ ಮಾಡಬೇಡಿ ರವೆ ಹಾಕಿದ ತಕ್ಷಣ. ನಿಂಬೆಹಣ್ಣು ಇಡ್ತಾಯಿದ್ದೀನಿ ನೋಡಿ ಲಾಸ್ಟಲ್ಲಿ. ಒಂದು ಅರ್ಧ ನಿಂಬೆಹಣ್ಣು ಹಿಂಡಿದರೆ ಸಾಕಾಗುತ್ತೆ, ಜಾಸ್ತಿ ನಿಂಬೆಹಣ್ಣು ಬೇಡ. ನಾನು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ, 2 ಹಿಂಡ್ತಾ ಇದ್ದೀನಿ. ನಿಂಬೆಹಣ್ಣು ಹಿಂಡಿದ ಮೇಲೆ ಈ ಥರ ಎಲ್ಲ ಮಿಕ್ಸ್ ಮಾಡಿ, ಆಗ ನಿಂಬೆಹಣ್ಣಿನಲ್ಲಿರೋ ರಸ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ. ಈಗ ಯೆಲ್ಲೋ ಕಲರ್ ಇಲ್ಲ, ಗ್ರೀನ್ ಕಲರ್ ಇಲ್ಲ, ಎಲ್ಲ ಮಿಕ್ಸ್ ಆಗಿ ತರಕಾರಿ ಮತ್ತು ಕಾಳು ಸೊಪ್ಪು ಎಲ್ಲ ಹಾಕಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬರ್ತಿದೆ. ಮನೆಯಾಗ ಏನಿರುತ್ತೋ ಅದೇ ಮಾಡ್ಬೋದು.
ಮತ್ತು ಇವಾಗ ಸೀಸನ್ ಟೈಮ್ ಅಲ್ವ, ಹಂಗಾಗಿ ಕಾಳು ತರಕಾರಿ ಸೊಪ್ಪು, ಈಗಿನ ಕಾಲ ಸಬ್ಸಿಗೆ ಸೊಪ್ಪು ಸಿಗೋದೇ ಸೀಸನ್ನು. ಈ ಸೀಸನಲ್ಲಿ ಸಬ್ಸಿಗೆ ಸೊಪ್ಪು ಸಿಗುತ್ತೆ, ಅವರೆಕಾಳು ಸಿಗುತ್ತೆ, ಬಟಾಣಿ ಸಿಗುತ್ತೆ. ಯಾವ್ಯಾವ ಸೀಸನಲ್ಲಿ ಏನೇನು ಸಿಗುತ್ತೋ ಅದು ಹಾಕಿ ಮಾಡ್ತಾ ಇರಬೇಕಷ್ಟೆ. ಏನು ಜಾಸ್ತಿ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅದೆಲ್ಲ ಏನಿಲ್ಲ. ನಮ್ಮ ಮನೇಲಿ ಏನಿರುತ್ತೋ ಅದು ಹಾಕಿ ಮಾಡ್ಬೋದು. ಸೀಸನ್ ಏನು ಸಿಗುತ್ತೋ ಆ ಸೀಸನ್ನ ಉಪಯೋಗಿಸ್ಕೊಂಡು ಆವಾಗ ಸಿಗೋಂಥ ಪದಾರ್ಥ ಉಪಯೋಗಿಸ್ಕೊಂಡು ನಾವೇನು ಬೇಕಾದ್ರೆ ಅದು ಮಾಡ್ಬೋದು ವೆರೈಟಿಯಾಗಿ. ಈ ಥರ ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ, ನೋಡೋಕ್ಕೂ ಕಲರ್ಫುಲ್ಲಾಗಿರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ, ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ನೋಡೋದಕ್ಕೂ ಕಲರಾಗಿರುತ್ತೆ. ಜಾಸ್ತಿ ಏನು ಹಾಕ್ಬೇಡ್ರಿ, ಎಲ್ಲ ಸೊಪ್ಪು ತರಕಾರಿ ಹಾಕಿರೋದ್ರಿಂದ ಕೊತ್ತಂಬರಿ ಸ್ವಲ್ಪ ಕಮ್ಮಿನೇ ಹಾಕಿ. ನೋಡಿ ವೀಕ್ಷಕರೇ, ನಾನು ಹೇಗೆ ಮಾಡಿದೆ ಅಂತ. ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾವಾಗ ನಿಮ್ಮ ಪ್ರೋತ್ಸಾಹ ನಮಗೆ ಇರಬೇಕು, ಹಾಗಾಗಿ ನೀವು ಯಾವಾಗ ನಮ್ಮ ಚಾನಲ್ ನೋಡ್ತಾಯಿರಿ. ನಾವು ಹೊಸ ಹೊಸ ವೀಡಿಯೋಗಳು ಹಾಕ್ತಾಯಿರ್ತೀನಿ. ನಾನು ಹೊಸದಾಗೆ ಸ್ಟಾರ್ಟ್ ಮಾಡಿರೋದ್ರಿಂದ ಮಾಡೋದೆಲ್ಲ ಹೊಸ ಹೊಸದಾಗಿ ಅನ್ನಿಸಿರುತ್ತೆ. ಹಂಗಾಗಿ ಸ್ವಲ್ಪ ಎಲ್ಲ ಪ್ರೋತ್ಸಾಹ ಕೊಡಿ. ನಿಮ್ಮ ಪ್ರೋತ್ಸಾಹ ನಮ್ಗೆ ಯಾವಾಗ ಇರಬೇಕು.